ಹಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ಹೆಲ್ದಿ ಕಿಡ್ಸ್. ಇವತ್ತು ನಮ್ಮ ಸೂಪರ್ ಹೆಲ್ದಿ ಕಿಡ್ಸ್ಗೋಸ್ಕರ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಸ್ವೀಟ್ ಪಂಪ್ಕಿನ್ ಹಲ್ವಾ. ಇದು ತುಂಬ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ನಾವು ಪಂಪ್ಕಿನ್ ತಿನ್ನೋದ್ರಿಂದ. ಇದರಲ್ಲಿ ಪಲ್ಯ ಕೂಡ ಮಾಡ್ಕೋಬೋದು. ನಾನು ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ ಪಲ್ಯ ಹೇಗೆ ಮಾಡೋದು ಅಂತ. ಈಗ ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಪೀಲ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ಈ ಥರ ನೀಟಾಗಿ ತುರಿದಿಟ್ಕೊಂಡ್ಬಿಡೋಣ. ತುರಿದಿಟ್ಕೊಳ್ಳೋದು ಕಟ್ ಮಾಡೋದೇ ಪಂಪ್ಕಿನಲ್ಲಿ ಒಂದು ದೊಡ್ಡ ಪ್ರೊಸೀಜರ್, ತುಂಬ ಹಾರ್ಡ್ ಇರುತ್ತೆ ಅಲ್ವಾ, ಅದರಿಂದ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಗೀ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋದಕ್ಕೋಸ್ಕರ. ಗೀ ಹೀಟ್ ಆದಮೇಲೆ ಇಲ್ಲಿ ಸ್ವಲ್ಪ ಬಾದಾಮ್ ಆ್ಯಂಡ್ ಸ್ವಲ್ಪ ಕ್ಯಾಶ್ಯೂಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್, ನಿಂಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನಾವು ಪಂಪ್ಕಿನ್ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಆಗುತ್ತೆ ಗೈಸ್, ಆ್ಯಂಡ್ ಹಾರ್ಟ್ ಪ್ರಾಬ್ಲಮ್ಸ್ಗಂತೂ ತುಂಬ ಒಳ್ಳೆಯದು. ನಾವಿಲ್ಲಿ 100 ಗ್ರಾಮ್ಸ್ ಪಂಪ್ಕಿನ್ ತೊಗೊಂಡಿದ್ದೀವಿ ಅಂದರೆ 92% ವಾಟರ್ ಕಂಟೆಂಟೇ ಇರುತ್ತೆ ಇದರಲ್ಲಿ. ಸೊ ಇದು ಜಾಸ್ತಿ ತಿಂದರೂ ಕೂಡ ಏನು ಎಫೆಕ್ಟ್ ಏನು ಇರೋದಿಲ್ಲ. ಇದು ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಕಿಸ್ಮಿಸ್. ಈ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡಿದ್ರು ಪಂಪ್ಕಿನ್ ಸೀಡ್ಸ್ ಮಾತ್ರ ಸ್ಕಿಪ್ ಮಾಡಬೇಡಿ. ಪಂಪ್ಕಿನ್ ಹಲ್ವಾ ಆಗಿರೋದ್ರಿಂದ ಪಂಪ್ಕಿನ್ ಸೀಡ್ಸ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕಲರ್ಫುಲ್ಲಾಗಿ ಕೂಡ ಇರುತ್ತೆ. ಇದು ರೆಡಿಯಾಗಿದೆ. ನೆಕ್ಸ್ಟ್ ಅದೇ ಪ್ಯಾನಲ್ಲೇ ನಾನು 1.5 ಕಪ್ ಅಷ್ಟು ತುರಿದಿಟ್ಕೊಂಡಿರೋ ಪಂಪ್ಕಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕ್ಕೊಂಡು ಜಸ್ಟ್ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ, ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಒಂದು 5 ಮಿನಿಟ್ಸ್. ಈಗ 5 ಮಿನಿಟ್ಸ್ ಆಗಿದೆ, ನಾನು ಲಿಡ್ ಓಪನ್ ಮಾಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ. ಪಂಪ್ಕಿನ್ ಅನ್ನೋದು ನ್ಯಾಚುರಲ್ ಆಗಿ ಸ್ವೀಟ್ ಇರೋದ್ರಿಂದ ಸ್ವೀಟ್ ಕೂಡ ಜಾಸ್ತಿ ಹಾಕೋ ಕೆಲಸ ಇರಲ್ಲ ಗೈಸ್, ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1/2 ಕಪ್ಪಷ್ಟು ಜಾಗ್ರಿ ಯೂಸ್ ಮಾಡ್ತಾಯಿದ್ದೀನಿ. 1.5 ಕಪ್ಗೆ ಪಂಪ್ಕಿನ್ಗೆ 1/2 ಕಪ್ಪಷ್ಟು ಜಾಗ್ರಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಪ್ಲೇಸಲ್ಲಿ ನೀವು ಬೇಕಂದರೆ ಶುಗರ್ ಆ್ಯಡ್ ಮಾಡ್ಬೋದು. ನನ್ನ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಶುಗರ್ ಸ್ಕಿಪ್ ಮಾಡಿ ನಾನು ಜಾಗ್ರಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಜಾಗ್ರಿ ಹಾಕಿದ ತಕ್ಷಣ ಈ ಥರ ಎಲ್ಲ ಕರಗಿದೆ. ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರೋ ವಾಟರ್ ಎಲ್ಲನೂ ಹೊರಗಡೆ ಬರುತ್ತೆ. ನೋಡಿ, ಈ ಥರ ಕುಕ್ ಆಗ್ತಾ ಇದ್ದಾಗ ನಾವು ಲಿಡ್ ಕ್ಲೋಸ್ ಮಾಡಿಬಿಡೋಣ. ನೆಕ್ಸ್ಟ್ ಆಫ್ಟರ್ 5 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಸಲ. ನಾವು ಮಧ್ಯದಲ್ಲಿ ಗೀ ಕೂಡ ಯೂಸ್ ಮಾಡ್ಬೋದು, ಫ್ಲೇವರ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಗೀ ಅನ್ನೋದು ಆಪ್ಷನಲ್ಲೇ, ಇದರಲ್ಲಿ ಏನು ಎಕ್ಸ್ಟ್ರಾ ಟೇಸ್ಟ್ ಏನು ಬರೋದಿಲ್ಲ, ಫ್ಲೇವರ್ ಅನ್ನೋದು ಬರುತ್ತೆ. ಗೀ ಫ್ಲೇವರ್ ಅನ್ನೋದು ಸ್ವೀಟ್ಸಲ್ಲಿ ತಿನ್ನಬೇಕಾದ್ರೆ ಒಂಥರ ಮಜಾ ಇರುತ್ತೆ ಆ ಗೀ ಫ್ಲೇವರ್ ಬರ್ತಾಯಿದ್ರೆ. ಈಗ ನೀವು ಲಿಡ್ ಕ್ಲೋಸ್ ಮಾಡ್ಕೋಬೇಡಿ, ಸ್ವಲ್ಪ ಫ್ಲೇಮ್ ಹೈಯಲ್ಲಿ ಇಟ್ಕೊಂಡ್ಬಿಟ್ಟು ಆ ವಾಟರ್ನೆಲ್ಲ ಡ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಟವ್ ಮೇಲಿಟ್ಟು ನಾವು ಟಿ ವಿ ನೋಡ್ತೀವಿ, ಪಕ್ಕಕ್ಕೆ ಹೋಗ್ತೀವಿ ಅಂದರೆ ನಿಮ್ಮ ಹಲ್ವಾ ಎಲ್ಲ ಗೋವಿಂದ. ನೀವು ಸ್ಟವ್ ಮುಂದೆನೇ ಇದ್ದು ಮಿಕ್ಸ್ ಮಾಡ್ತಾನೇ ಇರಬೇಕು, ಆವಾಗಲೇ ಪರ್ಫೆಕ್ಟಾಗಿ ಬರುತ್ತೆ ಹಲ್ವಾ. ನಾನು ಮತ್ತೆ ಇಲ್ಲಿ ಗೀ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ವಾಟರ್ ಎಲ್ಲನೂ. ಕೊನೆಯಲ್ಲಿ ನಾನಿಲ್ಲಿ ಏಲಕ್ಕಿ ಪೌಡರ್ ಮತ್ತು ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನು ಸ್ವಲ್ಪ ನಾನು ಗೀ ಯೂಸ್ ಮಾಡ್ತಾಯಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸ್ವೀಟ್ ಪಂಪ್ಕಿನ್ ಅನ್ನೋದು ಒಂದು ವೆರಿ ಸ್ಪೆಷಲ್ ವೆಜಿಟೇಬಲ್ ಅಂತ ಹೇಳ್ಬೋದಲ್ವ. ಮೋರ್ ದ್ಯಾನ್ 1 ಇಯರ್ ನಾವು ಪಕ್ಕಕ್ಕಿಟ್ಟರು ಕೆಟ್ಟೋಗ್ದಿರೋ ವೆಜಿಟೇಬಲ್ ಅಂದರೆ ಅದು ಪಂಪ್ಕಿನ್ನೇ. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಮೇಯ್ನ್ ಅಂದರೆ BP ಕಂಟ್ರೋಲ್ ಆಗುತ್ತೆ, ಡಯಾಬಿಟೀಸ್ಗೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಸ್ಕಿಪ್ ಮಾಡಬೇಡಿ. ಇದು ಪ್ರಸಾದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಆ್ಯಂಡ್ ಹೆಲ್ದಿ ಪಂಪ್ಕಿನ್ ಹಲ್ವಾ ರೆಡಿ ಗೈಸ್, ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ.